ನೋಡಿ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ. ನದಿಯ ಮಧ್ಯಭಾಗ ಅದು. ಆ ಮಧ್ಯಭಾಗದವರೆಗೂ ಈ ಗುಡ್ಡ ಇದೆಯಲ್ಲ, ಇಲ್ಲಿ ಕುಸ್ತಂತ ಗುಡ್ಡ ಜಾರ್ಖಂಡ್ ಹೋಗಿ ನೋಡಿ, ಇಲ್ಲಿ ಕುಸ್ತಂತ ಗುಡ್ಡ ಜಾರ್ಖಂಡ್ ಹೋಗಿ ಆ ಒಂದು ಅಲ್ಲಿ ತನಕನೂ ಆ ಮಣ್ಣು ಹೋಗಿದೆ. ಜೊತೆಗೆ ಇನ್ನೂ ತುಂಬಾ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಅಲ್ಲಿ ನೀವು ಮುಂದೆ ಕಾಣ್ತಾ ಇದೆಯಲ್ಲ, ಆ ದೂರದಲ್ಲಿ ಆಚೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಬರೀ ನೆಲಗಟ್ಟು ಮಾತ್ರ ಕಾಣ್ತಾ ಇದೆ. ಸ್ನೇಹಿತರೆ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ಸದ್ಯಕ್ಕೆ ನಾನು ಕಾರವಾರ ಕಡೆ ಹೊರಟಿದ್ದೆ. ಒಂಚೂರು ಕೆಲಸ ಇತ್ತು, ಆ ಸಲುವಾಗಿ ಕಾರವಾರ ಕಡೆ ಹೊರಟಿದ್ದೆ. ಈಗ ಸದ್ಯಕ್ಕೆ ನಾನು ದಾರಿಯಲ್ಲಿ ಅಂಕೋಲಾದಲ್ಲಿ, ಅಂದ್ರೆ ಶಿರೂರು ಗುಡ್ಡ ಕುಸಿತ ಆಗಿತ್ತಲ್ಲ, ಆ ಒಂದು ಜಾಗದಲ್ಲಿ ಇದ್ದೀನಿ. ಆ ಒಂದು ಅವಘಡ ಇದೆಯಲ್ಲ, ಅದು ಈಗೂ ಕೂಡ ಕಣ್ಮುಂದೆ ಇದೆ. ಒಟ್ಟು ಆ ಅವಘಡದಲ್ಲಿ 11 ಜನ ಕಣ್ಮರೆಯಾಗಿದ್ರು ಮತ್ತು ಅದರಲ್ಲಿ 8 ಶವಗಳು ಸಿಕ್ಕಿತ್ತು. ಸ್ನೇಹಿತರೆ ನೋಡಿ, ಇದು ಅದೇ ಜಾಗ, ಶಿರೂರು ಗುಡ್ಡ ಕುಸ್ತಾದಂತ ಜಾಗ ಇದು. ನೀವು ನೋಡ್ತಾ ಇದ್ರಲ್ಲ, ಅಷ್ಟೇ ಭಾಗ ಕುಸ್ತು ಕೆಳಗಡೆ ಬರುತ್ತೆ. ಅದು ಜುಲೈ 16, 2024 ತುಂಬಾ ಜೋರಾಗಿ ಮಳೆ ಬೀಳ್ತಾ ಇತ್ತು ಮತ್ತು NH 66ರಲ್ಲಿ ಮಾಡಿದಂಥ ಅವೈಜ್ಞಾನಿಕ ಕಾಮಗಾರಿಯ ಕಾರಣಕ್ಕಾಗಿ ಆ ಒಂದು ದುರಂತ ಸಂಭವಿಸಿತು ಅಂತ ಹೇಳ್ಬೋದು. ಅದು ಬರೀ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಇಲ್ಲಿ NH 66ರಲ್ಲಿ ಸುಮಾರು ಕಡೆ ಈ ರೀತಿಯ ಚಿಕ್ಕ ಚಿಕ್ಕ ಗುಡ್ಡ ಕುಸಿತನೂ ಆಗಿದೆ. ಆದರೆ ದುರಂತ ಅಂತ ಸಂಭವಿಸಿದ್ದು ಇಲ್ಲಿ ಮಾತ್ರ. ನಿಮ್ಗೆ ಈ ಜಾಗ ನೋಡಿದಾಗ ಗೊತ್ತಾಗುತ್ತೆ ಮತ್ತು ಇಲ್ಲಿಯ ಪ್ರಕೃತಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದು ಚಿಕ್ಕದಾದಂಥ ಜಲಪಾತ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಚಿಕ್ಕದಾದಂಥ ಜಲಪಾತ ಇಲ್ಲಿದೆ. ಜೊತೆಗೆ ಅಲ್ಲಿ ಇದೆಯಲ್ಲ, ಅಲ್ಲೂ ಒಂದು ಜಲಪಾತ ಇದೆ ನೋಡಿ. ಅಂದ್ರೆ ಈ ನೀರಿನ ವರ್ತನೆ ಕೂಡ ಇಲ್ಲಿ ಜಾಸ್ತಿ ಆಗಿತ್ತು. ಆ ಕಾರಣಕ್ಕಾಗಿ ಲ್ಯಾಂಡ್ ಸ್ಲೈಡ್ ಸಂಭವ ತುಂಬಾ ನಿಚ್ಚಳವಾಗಿ ನಾವು ಅದನ್ನು ಊಹಿಸ್ಬೋದಿತ್ತು. ಯಾಕಂದ್ರೆ ಇಲ್ಲಿ ತುಂಬಾ ವರ್ಟಿಕಲ್ ಆಗಿ ಸಖತ್ ಹೈಟ್ ಆಗಿರುವಂತ ಗುಡ್ಡ ಇದು. ಇದನ್ನ ವರ್ಟಿಕಲ್ ಆಗಿ IRB ಅವರು ಇದನ್ನ ಕಟಿಂಗ್ ಮಾಡಿದ್ರು ನೋಡಿ. ಹಾಗೆ ನಿಮ್ಗೆ ಇಲ್ಲೊಂದು ಅಂಗಡಿ ಇತ್ತು, ಇಲ್ಲಿ ಟೀ ಅಂಗಡಿ ಇತ್ತು. ಇದು ಸಂಪೂರ್ಣವಾಗಿ ನಾಮಾವಶೇಷ ಆಗಿದೆ. ಜೊತೆಗೆ ನಿಮ್ಗೆ ಈ ನದಿ ಇದೆಯಲ್ಲ, ನದಿಯ ಭಾಗದಲ್ಲಿ ಆ ಮಧ್ಯದಲ್ಲಿ ಕರೆಕ್ಟಾಗಿ ನೋಡಿ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ. ನದಿಯ ಮಧ್ಯಭಾಗ ಅದು. ಆ ಮಧ್ಯಭಾಗದವರೆಗೂ ಈ ಗುಡ್ಡ ಇದೆಯಲ್ಲ, ಇಲ್ಲಿ ಕುಸ್ತಂತ ಗುಡ್ಡ ಜಾರ್ಖಂಡ್ ಹೋಗಿ ನೋಡಿ, ಇಲ್ಲಿ ಕುಸ್ತಂತ ಗುಡ್ಡ ಜಾರ್ಖಂಡ್ ಹೋಗಿ ಆ ಒಂದು ಅಲ್ಲಿ ತನಕನೂ ಆ ಮಣ್ಣು ಹೋಗಿದೆ. ಜೊತೆಗೆ ಇನ್ನೂ ತುಂಬಾ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಅಲ್ಲಿ ನೀವು ಮುಂದೆ ಕಾಣ್ತಾ ಇದೆಯಲ್ಲ, ಆ ದೂರದಲ್ಲಿ ಆಚೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಬರೀ ನೆಲಗಟ್ಟು ಮಾತ್ರ ಕಾಣ್ತಾ ಇದೆ. ಮನೆನೂ ಕೂಡ ಕುಸ್ತು ಬಿದ್ದಿತ್ತು. ಈ ನದಿ ದಾಟಿ ಅಲ್ಲಿವರೆಗೂ ಕೂಡ ಅದರ ಎಫೆಕ್ಟ್ ಆಗಿತ್ತು. ಹಾಗೆ ಇಲ್ಲಿ ಆ ಸಂದರ್ಭದಲ್ಲಿ ಒಂದು ಲಾರಿ, ಅಂದ್ರೆ ಭಾರತ್ ಬೆಂಚ್ ಕಂಪನಿಯ ಒಂದು ಗಾಡಿ, ಅದು ಟಿಂಬರ್ ಅನ್ನ ಸಾಗಿಸ್ತಾ ಇರುವಂತ ಗಾಡಿ ಅಂತೆ. ಸೊ ಅದರಲ್ಲಿ ಅರ್ಜುನ್ ಅಂತ ಒಬ್ಬ ಡ್ರೈವರ್ ಇದ್ದ. ಅವನು ಸಮೇತವಾಗಿ ಆ ಲಾರಿ ಮಣ್ಣಡಿಗೆ ಆಗಿದೆ ಅಂತ ಒಂದು ಊಹೆ ಇತ್ತು. ದುರದೃಷ್ಟವಶಾತ್ ಇವತ್ತಿನ ತನಕನೂ ಆ ಒಂದು ಲಾರಿಯನ್ನ ಅಥವಾ ಲಾರಿ ಡ್ರೈವರ್ನನ್ನ ತೆಗೆಯೋದಕ್ಕಾಗಲಿಲ್ಲ. ಈಗ ನೀರೆಲ್ಲ ಆಲ್ಮೋಸ್ಟ್ ಶಾಂತ ಆಗಿದೆ, ಇಲ್ಲಿ ಅಷ್ಟು ರಭಸ ಈಗಿಲ್ಲ. ಬಟ್ ಏನಂತ ಹೇಳಿದ್ರೆ, ಕಾರ್ಯಾಚರಣೆ ಸುಮಾರು ಪ್ರಯತ್ನ ಪಟ್ಟರು, ಪದೇ ಪದೇ ಪ್ರಯತ್ನ ಪಟ್ಟಾಗ್ಲೂ ಕೂಡ ಆ ಒಂದು ಲಾರಿ ಡ್ರೈವರನ್ನ ಅಲ್ಲಿಂದ ತೆಗೆಯೋದಕ್ಕಾಗಲಿಲ್ಲ. ಅದು ಅಲ್ಲೇ ಬಿದ್ದಿರ್ಬೋದು ಅಂತ ಒಂದಷ್ಟು ಊಹೆಯನ್ನ ಮಾಡಲಾಗಿತ್ತು. ಬಟ್ ತುಂಬಾ ಕೆಟ್ಟ ದುರಂತ ಅನ್ಬಹುದು. ಅದರಲ್ಲಿ ಒಟ್ಟು 11 ಜನ ಕಣ್ಮರೆ ಆಗ್ತಾರೆ ಮತ್ತು ಅದರಲ್ಲಿ 8 ಶವಗಳು ಸಿಗುತ್ತೆ. ಅದು ಸಮ್ಟೈಮ್ ಏನಾಗಿತ್ತಂದ್ರೆ, ಅಲ್ಲಿ ಕೈಗಳು ಕಾಲುಗಳು ಕಟ್ಟಾದದ್ದು ಕೂಡ ಇತ್ತು. ತುಂಬಾ ದೊಡ್ಡ ಮರ ಆಗಿತ್ತು ಅಂತ ಕಾಣಿಸುತ್ತೆ ನೋಡಿ, ಬುಡ ಸಮೇತ ಕಿತ್ತೋಗಿರೋದು. ಬಂಡೆಕಲ್ಲುಗಳು ಇದೆಲ್ಲ ಪೂರ್ತಿಯಾಗಿ ಇಲ್ಲೆಲ್ಲ ಮಣ್ಣು ತುಂಬಿಕೊಂಡಿತ್ತು. ಅದೆಲ್ಲ ಮಣ್ಣನ್ನ ಈಗ ತೆರವು ಮಾಡುವಂತ ಎಲ್ಲ ಕಾರ್ಯಗಳು ಮುಗಿದಿದೆ. ಸ್ನೇಹಿತರೆ, ಇದು ಒಂದಷ್ಟು ದುರಂತದ ವಿವರ ಮತ್ತು ಇಲ್ಲಿಯ ಸ್ಪಾಟ್ ಅನ್ನ ನಾನು ತೋರಿಸುವಂತ ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸ್ನೇಹಿತರೆ, ಇಂಥ ಒಂದು ಅವೈಜ್ಞಾನಿಕ ಕಾಮಗಾರಿಗೆ ನಮ್ಮೆಲ್ಲರ ಧಿಕ್ಕಾರ ಕೂಡ ಇದೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.